ಕುಮಟದಿಂದ ತಿರುಪತಿಗೆ ಬಸ್ ಸೇವೆ ಆರಂಭ ಆಗಿದೆ. ಈ ಬಸ್ಸು ಶಿರ್ಸಿ, ಸಿದ್ದಾಪುರ, ಸಾಗರ, ಶಿವಮೊಗ್ಗ ಆಗಿ ಹೋಗೋದ್ರಿಂದ ನೀವು ಈ ಸ್ಥಳಗಳಿಂದ ಹೋಗೋದಾದ್ರೂ ಕೂಡ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ. ಆ ಬಸ್ನ ಬಗ್ಗೆ ನಾವು ಮಾಹಿತಿಯನ್ನು ನೋಡೋ ಮೊದಲಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ತಿರುಪತಿಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ಬಸ್ ಸೌಲಭ್ಯ ಇದೆ. ನಾವಿವತ್ತು ನೋಡ್ತಾ ಇರೋದು ಕುಮಟಾದಿಂದ ಹೊರಡುವ ಒಂದು ಬಸ್ಸಿನ ಬಗ್ಗೆ. ಸಂಜೆ 4 ಗಂಟೆಗೆ ಹೊರಡುತ್ತದೆ. ಮರುದಿನ ಬೆಳಿಗ್ಗೆ 10:30ಕ್ಕೆ ಹೋಗಿ ತಿರುಪತಿನ ತಲುಪ್ತದೆ. ಕರ್ನಾಟಕ ಸಾರಿಗೆ ಬಸ್ ಇದು. ಈ ಬಸ್ನ ಸ್ಟಾಪ್ ಎಲ್ಲೆಲ್ಲ ಇರ್ತದೆ, ಇದು ಯಾವೆಲ್ಲ ಪ್ಲೇಸ್ ಆಗಿ ಹೋಗ್ತದೆ ಅಂತ ನೋಡೋದಾದ್ರೆ, ಕುಮಟದಿಂದ ಸಂಜೆ 4 ಗಂಟೆಗೆ ಹೊರಡುವ ಈ ಬಸ್ಸು ಶಿರ್ಸಿ ಬಂದು ತಲುಪುವಾಗ ಸಂಜೆ 5:35 ಆಗಿರ್ತದೆ. ಸಿದ್ದಾಪುರವನ್ನ 6:40 ಬಂದು ತಲುಪ್ತದೆ. ಸಾಗರವನ್ನ ರಾತ್ರಿ 7:30 ಬಂದು ತಲುಪಿದ್ರೆ, ಶಿವಮೊಗ್ಗವನ್ನ ರಾತ್ರಿ 9:30 ಬಂದು ತಲುಪ್ತದೆ. ಬೆಂಗಳೂರಿಗೆ ಬೆಳಿಗ್ಗೆ 4:30 ಬಂದು ತಲುಪಿದ್ರೆ, ತಿರುಪತಿನ ಹೋಗಿ ತಲುಪುವಾಗ ಬೆಳಿಗ್ಗೆ 10:30 ಆಗಿರ್ತದೆ. ಇದರ ಟಿಕೆಟ್ ದರ ಬಗ್ಗೆ ನೋಡೋದಾದ್ರೆ, ನೀವು ಕುಮಟದಿಂದನೇ ಈ ಬಸ್ ಮೂಲಕ ಹೋಗೋದಾದ್ರೆ, ಈ ಕರ್ನಾಟಕ ಸಾರಿಗೆ ಬಸ್ ಅಲ್ಲಿ ಹೋಗೋದಾದ್ರೆ 841 ರೂಪಾಯಿ ಆಗಿದೆ. ತಿರುಪತಿಯಿಂದ ಕುಮಟಾಗೆ ಇರೋ ಬಸ್ಗಳ ಬಗ್ಗೆ ನೋಡೋದಾದ್ರೆ, ತಿರುಪತಿಯಿಂದ ಕೂಡ ಸಂಜೆ 4 ಗಂಟೆಗೆ ಅಲ್ಲಿಂದ ಬಸ್ ಇರ್ತದೆ. ಮರುದಿನ ಬೆಳಿಗ್ಗೆ 10:30 ಬಂದು ನೀವು ಕುಮಟವನ್ನ ತಲುಪ್ತೀರಾ. ಶಿವಮೊಗ್ಗವನ್ನ ಬೆಳಿಗ್ಗೆ 5:30 ಸಾಗರವನ್ನ ಬೆಳಿಗ್ಗೆ 7:05 ಸಿದ್ದಾಪುರವನ್ನ 7:50 ಶಿರ್ಸಿನ 8:45 ಬಂದು ತಲುಪ್ತದೆ. ಕುಮಟವನ್ನ ಬಂದು ತಲುಪುವಾಗ ಬೆಳಿಗ್ಗೆ 10:30 ಆಗಿರ್ತದೆ. 4 ಗಂಟೆಗೆ ತಿರುಪತಿಯಿಂದ ಹೊರಡೋ ಬಸ್ಸು ಬೆಳಿಗ್ಗೆ 10:30 ಬಂದು ಕುಮಟವನ್ನ ತಲುಪ್ತದೆ. ಈ ರೀತಿಯಲ್ಲಿ ಇರ್ತದೆ ಟೈಮ್ ಟೇಬಲ್. ನಾವಿಲ್ಲಿ ತಿರುಪತಿಗೆ ಹೋಗೋ ಬಸ್ ಕೂಡ ಕೊಟ್ಟಿದ್ದೇವೆ, ಬರೋ ಬಸ್ ಕೂಡ ಕೊಟ್ಟಿದ್ದೇವೆ. KSRTC ಕರ್ನಾಟಕ ಸಾರಿಗೆ ಬಸ್ ಬಗ್ಗೆ ಕೊಟ್ಟಿದ್ದೇವೆ. ಇದಲ್ಲದೆ ಬೇರೆ ಯಾವ ರೀತಿಯಲ್ಲೆಲ್ಲ ಹೋಗಬಹುದು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಮಾಹಿತಿ ನೀಡಲಿದ್ದೇವೆ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಾಶಿನ ಹೇಗೆ ತಲುಪಬಹುದು, ಅಯೋಧ್ಯೆನ ಹೇಗೆ ತಲುಪಬಹುದು, ಇದ್ರ ಬಗ್ಗೆ ಕೂಡ ವಿಡಿಯೋಗಳನ್ನ ಮಾಡಿದ್ದೇವೆ. ಆ ವಿಡಿಯೋಗಳನ್ನ ಕೂಡ ಮಿಸ್ ಮಾಡದೆ ನೋಡಿ.